ಮಾಮ್ ಡ್ಯಾಡ್ ಬಂದ್ರು. ಬಾ. ರೀ ಹೇಳ್ದೆ ಕೇಳ್ದೆ ಎಲ್ರಿ ಹೋಗಿದ್ರಿ? ನಾವೆಲ್ಲ ಎಷ್ಟು ಟೆನ್ಷನ್ ಆಗಿದ್ವಿ ಗೊತ್ತಾ? ಸ್ವಲ್ಪ ಕೆಲಸ ಇತ್ತು, ಹೋಗಿದ್ದೆ. ಅಲ್ಲ ದಿಗ್ವಿಜಯ್, ಜೊತೆಗೆ ಶಿವಾನಿನೂ ಕರ್ಕೊಂಡು ಹೋಗಿದೆಯಲ್ಲ ನೀನು. ಶಿವಾನಿ, ನೀನಾದರೂ ಒಂದು ಮಾತು ಹೇಳ್ಬಾರ್ದೇನಮ್ಮ? ಅಲ್ಲ ಶಿವಾನಿ, ನೀನು ಅಪ್ಪನ ಜೊತೆ ಅಂತ ನಮ್ಗೆ ಒಂದು ಮಾತು ಹೇಳ್ಬೋದಾಗಿತ್ತಲ್ವಾ? ಅವಾಗ ನಾವ್ಯಾರು ಟೆನ್ಷನ್ನೇ ತಗೋತಾ ಇರಲಿಲ್ಲ. ಅದು ಲೇ, ನಾನು ಹೊರಗಡೆ ಹೋಗ್ತೀನಿ ಅಂತ ಅವಳಿಗೇನೋ ಗೊತ್ತಿತ್ತು. ಅಚಾನಕ್ ಸಿಕ್ಕಿದ್ಲು, ಕರ್ಕೊಂಡು ಬಂದೆ. ಶಿವಾನಿ, ನೀನ್ ಯಾಕೋ ಒಂಥರ ಇದೆಯಲ್ಲ, ಏನಾಯ್ತು? ನಾನಾ ಏನಾಗಿಲ್ವಲ್ಲ, ಆರಾಮಾಗೇ ಇದ್ದೇನೆ. ನಿಮ್ಮೆಲ್ಲರ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡೋದಿದೆ. ಏನ್ ವಿಷಯ ಹೇಳ್ರಿ? ತ್ರಿವಿಕ್ರಮ್ ಎಲ್ಲಿ? ಅವನಿನ್ನು ಮನೆಗೆ ಬಂದಿಲ್ವಾ? ಬ್ರೋ ನಂದೀಶ್ ಅಂಕಲ್ ಮನೆ ಹತ್ರ ಹೋಗ್ತಿದ್ದಿದ್ ನೋಡ್ದೆ. ಮೇ ಬಿ ಅವನು ಅಲ್ಲೇ ಇರ್ತಾನೆ ಡ್ಯಾಡ್. ಗೋವಿಂದ, ಹೋಗೋನ್ನ ಕರ್ಕೊಂಡ್ ಬಾ. ಆಯ್ತು ಬೋಜಿ. ಏನ್ ವಿಷಯ ಡ್ಯಾಡ್? ನಾನೊಂದು ನಿರ್ಧಾರ ತಗೊಂಡಿದ್ದೀನಿ, ಅದನ್ನ ಎಲ್ರಿಗೂ ತಿಳಿಸ್ಬೇಕಿತ್ತು. ಅವನು ಬರಲಿ, ಹೇಳ್ತೀನಿ. ಮಾವ ಬಿಡು ನನ್ನ. ಬಂದಾಯ್ತು. ನನ್ನ ನಿರ್ಧಾರ ಎಲ್ರಿಗೂ ಕಠಿಣ ಅನಿಸ್ಬೋದು, ಆದರೆ ಇದು ಅನಿವಾರ್ಯ. ಇದಕ್ಕೆ ಎಲ್ಲರೂ ಒಪ್ಪಿಗೆ ಇದೆಯಾ ಅಂತ ನಾನು ಕೇಳೋದಿಲ್ಲ, ಎಲ್ಲರೂ ಒಪ್ಪಲೇಬೇಕು. ಅಂತ ನಿರ್ಧಾರ ಏನ್ರಿ? ಇನ್ಮೇಲೆ ತ್ರಿವಿಕ್ರಮ್ ಈ ಮನೇಲಿ ಇರೋದಿಲ್ಲ. ದಿಗ್ವಿಜಯ, ಏನು ಹೇಳ್ತಾ ಇದೀಯಾ ನೀನು? ತಮಾಷೆ ಮಾಡ್ತಾ ಇಲ್ಲ ತಾನೆ? ಅಮ್ಮ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ತ್ರಿವಿಕ್ರಮ್ ಇವತ್ತೇ ಈ ಮನೆಯಿಂದ ಹೊರಡ್ತಾನೆ. ಈ ಮನೆ ಬಿಟ್ಟು ಹೋಗಿ ಅವ್ನು ಎಲ್ಲಿರ್ತಾನೆ, ಏನ್ ಮಾಡ್ತಾನೆ? ನಾನು ಚಿಕ್ಕಮಂಗ್ಳೂರಿನಲ್ಲಿ ಬಿಳೆಕಲ್ಲು ಎಸ್ಟೇಟ್ನ ಪರ್ಚೇಸ್ ಮಾಡಿರೋದು ಎಲ್ರಿಗೂ ಗೊತ್ತಿರಲೇಬೇಕಲ್ಲ. ಇವತ್ತಿಂದ ತ್ರಿವಿಕ್ರಮ್ ಅದಕ್ಕೆ ಇನ್ಚಾರ್ಜ್ ಆಗಿರ್ತಾನೆ. ಅವನಲ್ಲೇ ಇದ್ದು ಎಲ್ಲ ನೋಡ್ಕೋತಾನೆ. ಆ್ಯಂಡ್ ಮೋರ್ ಓವರ್, ನಾನಿನ್ನೊಂದು 6 ತಿಂಗಳಲ್ಲಿ ಕೆಫೆ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ತ್ರಿವಿಕ್ರಮ್ ಅಲ್ಲೇ ಇದ್ದು ಅದು ಸ್ಟಾರ್ಟಪ್ ಕಡೆಗೆ ಗಮನ ಕೊಡಬೇಕು. ಡ್ಯಾಡ್, ನನಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಡ್ಯಾಡ್. ಮಾಮ್, ನೀವಾದ್ರೂ ಹೇಳಿ ಮಾಮ್. ಅಜ್ಜಿ, ಡ್ಯಾಡ್ ಪ್ಲೀಸ್ ಹೇಳಿ. ನಾನು ಒಂದ್ಸಲ ನಿರ್ಧಾರ ಮಾಡಿದ್ಮೇಲೆ ಬದಲಾಯಿಸೋದಿಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ನಿಮ್ಮ ಸಜೆಷನ್ಸು, ರಿಯಾಕ್ಷನ್ಸು ಇವುಗಳನ್ನೆಲ್ಲ ಕೇಳಕ್ಕೆ ನನಗೆ ಸಮಯ ಇಲ್ಲ. ತ್ರಿವಿಕ್ರಮ್ ಹೊರಡ್ತಾ ಇದ್ದಾನೆ, ಆ್ಯಂಡ್ ದಟ್ಸ್ ಎನ್ ಆರ್ಡರ್. ಅಪ್ಪ, ಯಾಕೋ, ಏನಾಯ್ತು? ಅಪ್ಪ, ನನ್ನ ದೂರ ಕಳಿಸ್ತಾ ಇದೆಯಾ ಅಲ್ವಾ? ನಾನು ನಿಮ್ಗೆ ಇಷ್ಟ ಇಲ್ಲ ಅಲ್ವಾ? ಈ ಮಗನ ಪ್ರೀತಿ ಬೇಡ ಅಲ್ವಾ ನಿಮಗೆ? ಏಯ್, ಯಾಕೋ ಹುಚ್ಚುಚ್ಚಾಗಾಡ್ತಾ ಇದ್ಯಾ? ಏನೋ ಆಯ್ತು? ಎಲ್ಲ ಸೇರಿ ನನ್ನ ಚಿಕ್ಕಮಂಗ್ಳೂರು ಕಳಿಸ್ತಾ ಇದ್ದೀರಲ್ಲ, ಅದಕ್ಕಿಂತ ಇನ್ನೇನು ಬೇಕು? 23 ವರ್ಷದಿಂದ ನಿನ್ನ ಅಮ್ಮನ ಪ್ರೀತಿ ಸಿಗದೆ ಒದ್ದಾಡ್ತಿದ್ದೆ. ಈಗ ನಿಮ್ಮಿಬ್ಬರ ಪ್ರೀತಿನೂ ಸಿಕ್ಕಿದೆ, ಆದರೆ ನಿಮ್ಮಿಬ್ಬರಿಗೆ ನಾನೇ ಬೇಡ ಅಲ್ವಾ? ಎಲ್ಲರೂ ಸೇರಿ ನನ್ನ ದೂರ ಕಳಿಸ್ಬೇಕು ಅಂತಿದ್ದೀರ ಅಲ್ವಾ? ಮತ್ತೆ ನನ್ನ ಅನಾಥನಾಗಿ ಮಾಡ್ತಿದ್ದೀರಲ್ವಾ? ಏಯ್, ನನಗೊಂದು ಅರ್ಥ ಆಗ್ತಾ ಇಲ್ಲ. ಮೊದಲು ಒಳು ನಿಲ್ಲಿಸ್ಬಿಟ್ಟು ಅರ್ಥ ಆಗೋಂಗೆ ಹೇಳು. ಅಪ್ಪ, ಡ್ಯಾಡ್ ನನ್ನ ಚಿಕ್ಕಮಂಗ್ಳೂರು ಕಳ್ಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ.
ನಾನು ಅಲ್ಲೇ ಇರ್ಬೇಕಂತೆ. ನಿನ್ನನ್ನ ಯಾಕೆ? ಅದೇಪ್ಪ, ಬೆಳಕಲ್ಲೂ ಎಸ್ಟೇಟ್ ನೋಡ್ಕೊಳ್ಳೋದು ಕಳಿಸ್ತಾ ಇದಾರೆ. ನಾನು ಇನ್ಮೇಲಿಂದ ಅಲ್ಲೇ ಇರ್ಬೇಕಂತೆ. ಅಪ್ಪ ಅಲ್ಲಿ ಹೋಗೋಕೆ ನಂಗೊಂದು ಚೂರು ಇಷ್ಟ ಇಲ್ಲಪ್ಪ. ನಿಮ್ಮಿಬ್ಬರು ಬಿಟ್ಟಿರಕ್ಕೆ ನನ್ನ ಕೈಲಿ ಆಗೋದಿಲ್ಲ. ಪಾಪರು ಬಿಟ್ಟಿರೋದಕ್ಕೆ ಆಗಲ್ಲಪ್ಪ. ಅದ್ರ ನಿಮ್ಗೇನು, ನನ್ನನ್ನು ಬಿಟ್ಟು ನೀವು ಇರ್ತಿರಲ್ಲ. ಆಯ್ತು ಬಿಡಿ, ಹೋಗ್ತೀರಿ, ಹೋಗಿ ಸಾಯ್ತೀರಿ. ತ್ರಿವಿಕ್ರಮ್, ನಾನು ಹೋಗಿ ಮಾತಾಡ್ತೀನಿ, ನೀನು ಸುಮ್ಮನೆ ಇರು. ಅಪ್ಪ ಏನು ಬೇಡ, ಮಾತಾಡೋದು ಬೇಡಪ್ಪ, ಬೇಡಪ್ಪ, ಬೇಡಪ್ಪ. ಯಜಮಾನ್ರೆ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು. ಯಾಕೋ ಮನಸ್ಸು ಸರಿಗಿಲ್ಲ ನಂದೀಶ, ಆಮೇಲೆ ಮಾತಾಡೋಣ. ಇಲ್ಲ ಯಜಮಾನ್ರೆ, ನಾನು ಈಗಲೇ ಮಾತಾಡಬೇಕು. ನೀವು ತೊಗೊಂಡಿರೋ ನಿರ್ಧಾರ ನನಗೆ ಯಾಕೋ ಸರಿಯಿಲ್ಲ ಅನ್ನಿಸ್ತಾ ಇದೆ. ತ್ರಿವಿಕ್ರಮನ ಬಿಳಿಕಲ್ಲಿ ಎಸ್ಟೇಟ್ ಕಳಿಸ್ತಾ ಇದ್ರಂತೆ, ಅವನೆಲ್ಲೂ ಹೋಗೋದು ಬೇಕಾಗಿಲ್ಲ. ಯಾಕೆ ಬೇಡ? ಅವನು ಒಳ್ಳೇದಕ್ಕೆ ತಾನೇ ಈ ನಿರ್ಧಾರ ತಗೊಂಡಿರೋದು. ಅವನು ಹೋಗೋದೇ ನಿಮ್ಮ ನಿರ್ಧಾರ ಆದರೆ ನಾನು ಇಲ್ಲಿರೋದಿಲ್ಲ, ನಾನು ಅವನ ಜೊತೆ ಹೋಗ್ಬಿಡ್ತೀನಿ. ಹೇಯ್, ಏನೋ ಮಾತಾಡ್ತಾ ಇದೆಯಾ? ನೀನಿಲ್ದೆ ನಾನು, ನಾನಿಲ್ದೆ ನೀನು ಹೇಗೋ ಇರೋದಕ್ಕೆ ಸಾಧ್ಯ? ದುಡ್ಕಿನೂ ಇಂಥ ಮಾತಾಡ್ಬೇಡ. ಇಲ್ಲ ಯಜಮಾನ್ರೆ, ನಾನು ಯೋಚನೆ ಮಾಡಿನೇ ಮಾತಾಡ್ತಾ ಇದ್ದೀನಿ. ನಿನ್ನ ನಿರ್ಧಾರ ತಪ್ಪು, ನಿನ್ನ ಮಾತನ್ನ ವಾಪಸ್ ತಗೋ. ತ್ರಿವಿಕ್ರಮ್ನ ನಮ್ಮಿಂದ ದೂರ ಮಾಡೋ ನಿಮ್ಮ ನಿರ್ಧಾರ ಸರಿಯಾಗಿದೆ ಅಂದರೆ, ನಿಮ್ಮಿಂದ ದೂರ ಹೋಗೋ ನನ್ನ ನಿರ್ಧಾರನೂ ಸರಿಯಾಗಿದೆ. ಇಲ್ಲ ನಂದೀಶ, ಅವನು ಯಾವುದೇ ಕಾರಣಕ್ಕೂ ಇಲ್ಲಿರಲ್ಲ. ಯಾಕೆ ಈ ಹಠ ಯಜಮಾನ್ರೆ? ನನ್ನ ಮಗ ಏನು ತಪ್ಪು ಮಾಡಿದ್ದಾನೆ, ನಾನೇನು ತಪ್ಪು ಮಾಡಿದ್ದೀನಿ ಹೇಳಿ? ಅಲ್ಲ, ನಮ್ಮಿಬ್ಬರನ್ನ ಯಾಕೆ ದೂರ ಮಾಡ್ತಾ ಇದ್ದೀರಾ ಹೇಳಿ ಯಜಮಾನ್ರೆ, ಹೇಳಿ. ಸಮಾಧಾನ ಮಾಡ್ಕೊ ನಂದೀಶ. ನನಗೂ ಏನು ತ್ರಿವಿಕ್ರಮ್ನ ದೂರ ಕಳಿಸೋ ಆಸೆ ಇಲ್ಲ. ಅವನಿಂದಾಗಿ ನಮ್ಮ ಮನೆ ನೆಮ್ಮದಿ, ಮಾನ, ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ ಕಣ. ಅಂಥದ್ದೇನು ಮಾಡಬಾರ್ದು. ಅದನ್ನೆಲ್ಲ ನಾನು ನಿನಗೆ ಹೇಳೋಕ್ಕಾಗಲ್ಲ. ಇಲ್ಲ ಯಜಮಾನ್ರೆ, ನೀವು ಹೇಳಲೇಬೇಕು, ಹೇಳಿ ನೀವು. ನಿನಗೆ ಈ ವಿಷಯನ ಹೇಳಬಾರ್ದು ಅಂತಿದ್ದೆ, ಆದರೆ ಈಗ ಬೇರೆ ವಿಧಿ ಇಲ್ಲ. ತ್ರಿವಿಕ್ರಮು ಇನ್ನೂ ಶಿವಾನಿ ಮೇಲೆ ಆಸೆ ಇಟ್ಕೊಂಡಿದ್ದಾನೆ. ಪ್ರೀತಿ ಪ್ರೀತಿ ಅಂತ ಅವಳು ಕಾಡಿಸ್ತಾ ಇದ್ದಾನೆ, ಪೀಡಿಸ್ತಾ ಇದ್ದಾನೆ. ಬಲವಂತವಾಗಿ ಅವಳನ್ನ ಪಡ್ಕೊಳಕ್ ಹೋಗಿದ್ದ. ಇದನ್ನ ಕಣ್ಣಾರ ನೋಡಿದ ಮೇಲೇನೆ ಈ ನಿರ್ಧಾರ ತಗೊಂಡಿದ್ದು ನಂದೀಶ. ಏನು ಹೇಳ್ತಾ ಇದ್ದೀರಾ ಯಜಮಾನ್ರೆ? ತ್ರಿವಿಕ್ರಮ ಅವನು ಇಂಥ ಕೆಲಸ ಮಾಡ್ತೇನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅವನು ನನ್ನ ಹತ್ರ ಬಂದು ಬೇರೆನೇ ಮಾತಾಡ್ದ. ಎಲ್ಲಿ ಹೋಗ್ತಿದ್ದೆ ನಂದೀಶ? ಒಂದು ನಿಮಿಷ ಯಜಮಾನ್ರೆ, ಸ್ವಲ್ಪ ರಿಪೇರಿ ಕೆಲಸ ಇದೆ, ಮುಗಿಸ್ಬಿಟ್ಟು ಬಂದ್ಬಿಡ್ತೀನಿ. ಮಗನೇ, ಅಪ್ಪ, ಡ್ಯಾಡ್ ಹತ್ರ ಮಾತಾಡಿದ್ರಿ ಅಲ್ವಾ? ಅವ್ರನ್ನ ಎಲ್ಲೂ ಕಳ್ಸಲ್ಲ ಅಲ್ವಾ? ನಿಮ್ಮ ಹತ್ರನೇ ಇರ್ತೀನಿ ಅಲ್ವಾ? ಮಾತಾಡಿ ಅಪ್ಪ, ಅಪ್ಪ ಮಾತಾಡಿ. ಅಪ್ಪ ಅಪ್ಪ ಅಂತ ಕರಿಬೇಡ ನನ್ನ. ಆ ಯೋಗ್ಯತೆ ನೋಡಿಕೊಂಡಿಲ್ಲ ನೀನು. ಯಾಕಪ್ಪ? ಏನೋ ಮಾಡಿದೆ ನೀನು? ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದೆ ನಾನು. ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನನ್ನು ನಂಬಿಸಿ ಒಳ್ಳೆಯವನು ಅಂತ ಪಟ್ಟ ತಗೊಂಡು ಯಜಮಾನ್ರ ಹತ್ರ ನನ್ನನ್ನು ಸಣ್ಣವನು ಮಾಡ್ಬಿಟ್ಟಲ್ಲೋ. ಏಯ್, ನಾನು ಯಾವತ್ತೂ ಯಜಮಾನ್ರ ಹತ್ರ ಕಡೆ ಜೋರಾಗಿ ಮಾತಾಡ್ದವನೆಲ್ಲ. ನಿನ್ಗೋಸ್ಕರ ಇವತ್ತು ಮಾತಾಡ್ಬಿಟ್ಟೆ. ನಾನು ತಪ್ಪಿತಸ್ಥ ಆಗ್ಬಿಟ್ಟೆ. ಯಜಮಾನ್ರು ಏನು ಬೇಜಾರು ಮಾಡ್ಕೊಂಡ್ರೇನೋ, ನೀನು ಬದಲಾಗಿದ್ಯಾ ಅನ್ಕೊಂಡು ಎಷ್ಟು ಸಲ ಖುಷಿ ಪಟ್ಟಿದ್ದೀನಿ ಗೊತ್ತೇನೋ. ಆದ್ರೆ ನೀನು ಇನ್ನೂ ಬದಲಾಗಿಲ್ಲ. ಆ ಶಿವಾನಿನ ಪ್ರೀತಿಸ್ತಾ ಇದ್ಯಾ? ಆ ಶಿವಾನಿ ತ್ರಿಶೂಲ್ ಹೆಂಡತಿ ಕಣೋ. ಅವಳನ್ನ ಇಷ್ಟಪಡ್ತೀಯ ನಾನು? ಯಾಕೋ ನಮ್ಮ ಜೀವ ಹೆಂಡ ಕೆಲಸ ಮಾಡ್ತಾ ಇದ್ಯಾ? ಅದ್ರ ಬದಲು ಒಂದು ತೊಟ್ಟು ವಿಷ ಕೊಟ್ಬಿಡು, ಕುಡು ಸತ್ತೋಗ್ಬಿಡ್ತೀವಿ. ನಿನ್ ಕಣ್ಣು ಕಾಣಿಸ್ಕೊಳ್ಳೋದಿಲ್ಲ. ಸಾರಿ ಅಪ್ಪ, ಇನ್ಯಾವತ್ತೂ ತಪ್ಪು ಮಾಡಲ್ಲ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ಕ್ಷಮಿಸ್ಬೇಕಾಗಿರೋದು ನಾನಲ್ಲ ಕಣೋ, ಯಜಮಾನ್ರು. ಬರೋದು ಕ್ಷಮೆ ಕೇಳು. ಬರೋ ಅಪ್ಪ, ಬರಲಿ.
ಅಪ್ಪ ಯಜಮಾನ್ರ ಕ್ಷಮೆ ಕೇಳೋ. ಸಾರಿ ಡ್ಯಾಡ್. ಏಯ್ ಎದಳ ಮೇಲೆ ಎದಳರಿ. ನಿನ್ನನ್ನು ಕ್ಷಮಿಸೋದಕ್ಕೆ ಯಾರಿಗೂ ಮನ್ಸಾಗ್ತಾ ಇಲ್ಲ. ನೀನು ಮನೇಲಿ ಇರಬಾರ್ದು. ಮೊದಲು ಬಟ್ಟೆ ಪ್ಯಾಕ್ ಮಾಡ್ಕೋ ಹೋಗೋ. ಏನೋ ಮಗ ನೋಡ್ತಾ ಇದ್ದೆ, ಹೋಗಲ್ಲ. ಅಜ್ಜಿ ಎಲ್ಲ ಮುಗೀತು, ಎಲ್ಲ ಮುಗ್ದೋಯ್ತು. ಎರಡೆರಡು ಫ್ಯಾಮಿಲಿ, ಎರಡೆರಡು ಮನೆ, ನನಗೋಸ್ಕರ ನೀನು ಹುಟ್ಟು ಬಂದಿದ್ರು ಎಲ್ಲ ಮುಗ್ದೋಯ್ತು ಅಜ್ಜಿ. ಒಂಟೆಗೆ ಸಾಯ್ಬೇಕು ಅಂತ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಏನಾಯ್ತು ಮೊಮ್ಮಗನೆ? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ಅಜ್ಜಿ ನನ್ನ ಮನೆಯಿಂದ ಆಚೆ ಆಗ್ತಿದ್ದಾರೆ. ನಾನು ಈ ಊರಲ್ಲೇ ಇರಬಾರ್ದಂತೆ. ಯಾರು ಹೇಳಿದ್ದು? ಯಾರು ಈ ಕೆಲಸ ಮಾಡ್ತಿರೋದು? ಇನ್ಯಾರು? ಆ ದಿಗ್ವಿಜಯ್. ದಿಗ್ವಿಜಯನ? ನೀನ್ ನೋಡಿದ್ರೆ ದಿಗ್ವಿಜಯನ ಸಾಯಿಸು ಅಂತ್ಯ. ಅವನು ನನ್ನ ನಮ್ಮ ಮನೆಯಿಂದ ಆಚೆ ಹಾಕಕ್ ನೋಡ್ತಾ ಇದ್ದಾನೆ. ನಿನ್ನ ಮಗನ್ ಹೆಲ್ಪ್ ಕೇಳಕ್ ಹೋದ್ರೆ ನನ್ನ ಮೇಲೆ ಕೈ ಮಾಡ್ತಾನೆ ಅಜ್ಜಿ. ಅದಕ್ಕೆ ನಾನು ಶಕ್ತಿನ ಪ್ರಯೋಗ ಮಾಡೋಣ ಅಂತ ಹೋದೆ. ಅದು ವರ್ಕೇ ಆಗ್ತಿಲ್ಲ. ಏನು? ನಂದೀಶನ್ ಮೇಲೆ ಶಕ್ತಿ ಪ್ರಯೋಗ ಮಾಡೋಕ್ ನೋಡಿದ್ಯಾ? ನನ್ನ ಮೇಲೆ ಕೈ ಮಾಡೋದಕ್ಕೆ ಬರ್ತಾರೆ, ಸುಮ್ಮನೆ ಇರ್ಬೇಕಿತ್ತ? ತ್ರಿವಿಕ್ರಮ, ಅವನು ನಿನಗೆ ಜನ್ಮ ಕೊಟ್ಟ ತಂದೆ. ನೀನು ಆತರಗೆ ಇಂಥ ಕೆಲಸ ಮಾಡ್ತೀಯ ಅನ್ನೋ ಕಾರಣಕ್ಕೆ ಅವನ ಮೇಲೆ ನಿನ್ನ ಶಕ್ತಿ ಕೆಲಸ ಮಾಡೋ ಹಾಗೆ ಮಾಡಿದ್ದು. ಅಜ್ಜಿ, ನಿನ್ ಮಗನ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಯಾವನ್ಗೋಸ್ಕರನೋ ನನ್ನ ಮೇಲೆ ಕೈ ಮಾಡ್ತಾರೆ. ಯಾವನ್ನೋ ಮನೇಲಿ ಜೀತ ಮಾಡ್ಕೊಂಡು ಅವ್ನು ಹೇಳಿದ್ರಲ್ಲ ಕೇಳೋದಕ್ಕೆ ಏನಿದೆ ಅಜ್ಜಿ? ಅಷ್ಟೇ ಅಜ್ಜಿ, ಎಲ್ಲ ಮುಗೀತು. ನಾವ್ರ ಕಾಲ್ ಕೆಳಗೆ ಬಿತ್ತಿರ್ಬೇಕಷ್ಟೇ. ಇನ್ಮೇಲೆ ನಿನ್ನ ನೋಡೋದಕ್ಕೆ ನಾನು ಬರಲ್ಲ, ನೀನು ಅಷ್ಟೇ ನನ್ನನ್ನು ನೋಡೋದಕ್ಕಾಗಲ್ಲ. ಬಾಯ್ ಅಜ್ಜಿ. ಓಹ್ ಸಾರಿ, ಗುಡ್ ಬಾಯ್. ಮೊಮ್ಮಗನೆ ನಿಂತ್ಕೋ. ಏನು? ನೀನು ಎಲ್ಲಿಗೂ ಹೋಗುವ ಅವಶ್ಯಕತೆ ಇಲ್ಲ. ನಿನ್ನ ಮನೆಯಿಂದ ಯಾರು ಆಚೆ ಕಳಿಸೋಕೆ ನೋಡ್ತಾ ಇದ್ದಾರೋ ಅವನವನದು ನನ್ನ ಬಳಿ ಇದೆ. ನಾನು ನಿನ್ ಜೊತೆಗಿರೋವರೆಗೂ ನಿನ್ನನ್ನ ಯಾರು ಏನು ಮಾಡಕ್ಕಾಗಲ್ಲ. ಅಂದ್ರೆ ಏನ್ ಹೇಳೋದಕ್ಕೆ ಬರ್ತಾ ಇದೆಯಾ ಅಜ್ಜಿ? ಅವನ ಬಗ್ಗೆ ನೀನು ಒಂದು ಮಾತಾಡಿದ್ರೆ ಸಾಕು. ನಿನ್ನ ಮನೆಯಿಂದ ಆಚೆ ಕಳಿಸೋದಲ್ಲ, ನಿನಗೆ ರಾಜಾತಿಥ್ಯ ಮಾಡ್ತಾರೆ. ಏನು ರಾಜಾತಿಥ್ಯನ? ಏನು ನಾಗಗಳನ್ನ ಕೊಂದಿದ್ದ? ನಾನು ಹೇಳಿದಷ್ಟನ್ನು ಮಾಡು. ಆಮೇಲೆ ದಿಗ್ವಿಜಯನ ಪರದಾಟನ ನೋಡು. ಎಸ್, ಈಗಲೇ ಆ ಕೆಲಸ ಮಾಡ್ತೀನಿ. ದಿಗ್ವಿಜಯ, ನನ್ನ ಮೊಮ್ಮಗನನ್ನೇ ಮನೆಯಿಂದ ಆಚೆ ಹಾಕ್ತೀಯ. ನಿನ್ನ ಒಂದೊಂದೇ ರಹಸ್ಯನ ನಾನು ಆಚೆ ಹಾಕಿ ನೋಡ್ತೀನಿ. ನಾನು ಕಳ್ಸ್ಕೊಡೋದಕ್ಕೆಲ್ಲ ರೆಡಿ ಆಗಿದ್ದೀರಾ? ನನ್ನ ಮನೆಯಿಂದ ಆಚೋದ್ರೆ ನಿಮ್ಗೆಲ್ಲ ಖುಷಿ ಅಲ್ವಾ? ಯಾಕೋ ಹಾಗೆ ಹೇಳ್ತಾ ಇದೆಯಾ? ನಿನ್ನನ್ನು ಕಳ್ಸ್ಕೊಡಕ್ಕೆ ನಮ್ಗೆ ಯಾರಿಗೂ ಇಷ್ಟ ಇಲ್ಲ. ಮತ್ತೆ ಉಳಿಸ್ಕೊಳ್ಳಿ. ಅಲ್ಲಿ ಉಳ್ಕೊಳ್ಳೋಕೆಲ್ಲ ವ್ಯವಸ್ಥೆನೂ ಇದೆ. ಕೈಗೆ ಕಾಲಿಗೆ ಆಳುಗಳಿದ್ದಾರೆ. ಏನಾದರೂ ತೊಂದರೆ ಆದರೆ ನನಗೆ ಫೋನ್ ಮಾಡು. ತ್ರಿವಿಕ್ರಮ್, ಎಲ್ಲರದ್ದು ಆಶೀರ್ವಾದ ತಗೋ. ಹೊರಡ್ಬೇಕು, ತಡ ಆಗತ್ತೆ. ತ್ರಿವಿಕ್ರಮ್, ನಿನ್ನ ಕಳಿಸೋದಕ್ಕೆ ನನಗೆ ಮನಸ್ಸೇ ಇಲ್ಲ ಕಣೋ. ಆದರೆ ದಿಗ್ವಿಜಯ್ ನಿನ್ನ ಭವಿಷ್ಯ ರೂಪಿಸ್ಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದಾನೆ. ಅದಕ್ಕೆ ಕಳಿಸ್ತಾ ಇದ್ದೇನೆ. ಸ್ವಲ್ಪ ದಿವಸ ಹೋಗು, ಅಲ್ಲಿರೋ, ಆಮೇಲೆ ಬೇಗ ಬಂದ್ಬಿಡಪ್ಪ. ಮಗನೇ, ನಂಗೆ ಸಂಕಟ ಆಗ್ತಿದೆ ಕಣೋ. ಆರೋಗ್ಯದ ಕಡೆ ಗಮನ ಇಟ್ಕೋ. ಕಡಿಮೆಯ ಹೆಂಗೋ ಬಿಟ್ಟಿರೋದು ನೀನ? ಅಲ್ಲ, ನೀನಿಲ್ದೆ ಪಾರ್ಟಿ ಹೆಂಗೋ ಮಾಡೋದು ನಾನು? ಒಂದು ವಾರ ಅಳಿಮೆಯ, ನಾನು ಮನೇಲಿ ಟೋಕನ್ ಹಾಕ್ಬಿಟ್ಟು ಅಲ್ಲಿ ಬಂದ್ಬಿಡ್ತೀನಿ. ಪಾರ್ಟಿ ಮಾಡಿ ಚಿತ್ತಾಬಿಡೋಣ, ಏನಂತೀಯ? ಬ್ರೋ,
ವಿ ಮಿಸ್ ಯು ಸೋ ಮಚ್. ಬೇಗ ಬಂದ್ಬಿಡು ಆಯ್ತಾ? ಬ್ರೋ ಒಂದು ನಿಮಿಷ. ಬ್ರೋ ನೀನೇನೂ ಥರ ಕೆಡಿಸ್ಕೋಬೇಡ. ಇವಾಗ ಆರಾಮಾಗಿ ಹೋಗಿರು. ನಾನು ಆದಷ್ಟು ಬೇಗ ಅಪ್ಪನ ಜೊತೆ ಮಾತಾಡಿ ನಿನ್ನ ವಾಪಸ್ ಕರ್ಸ್ಕೊತೀನಿ. ಓಕೆ? ನನಗೆ ಯಾರ ಹೆಲ್ಪು ಬೇಕಾಗಿಲ್ಲ. ಡ್ಯಾಡ್, ನಿಮ್ಮನ್ನ ಒಂದೊಂದ್ಸತಿ ತಪ್ಕೋಬೇಕು ಅನ್ಸ್ತದೆ. ತಪ್ಕೊಳ್ಳೋ ಡ್ಯಾಡ್. ಇನ್ನಾದರೂ ಬುದ್ಧಿ ಕಲಿ. ನಿನ್ನ ಬಿಹೇವಿಯರು ನಿನ್ನ ಫ್ಯೂಚರ್ನ ಪ್ರೆಡಿಕ್ಟ್ ಮಾಡುತ್ತೆ. ಒಳ್ಳೆಯವನಾಗಿರ್ತೀನಿ ಡ್ಯಾಡ್, ತುಂಬ ಒಳ್ಳೆಯವನಾಗಿರ್ತೀನಿ. ನಿಮ್ಗಿಂತ ಒಳ್ಳೆಯವನಾಗಿರ್ತೀನಿ. ನಿಮ್ಮ ಥರ ಹೊಡ ಬಂದ್ಕೊನಲ್ಲ ನಾನು. ಏಯ್, ಏನು ಮಾತಾಡ್ತಾ ಇದೆಯೋ? ನಾನು ಕೆಟ್ಟವನೇ ಆಗಿರ್ಬೋದು ಡ್ಯಾಡ್, ಆದರೆ ನಿಮ್ಮ ಥರ ಕೊಲೆ ಕಡೆಗಾಗಲ್ಲ. ನಾನು ಹುಟ್ಟಿರೋ ದಿನ ಒಂದು ಹಾವನ್ನ ಸಾಯಿಸಿದ್ರೆ ಅದಕ್ಕೆ ಅಲ್ವಾ ನಮ್ಮನೆನ ಹಾವು ಬಿಟ್ಟು ಬಿಡದೆ ಕಾಡ್ತಾ ಇರ್ತಾರೆ. ನನಗೆಲ್ಲ ಗೊತ್ತಿದೆ ಡ್ಯಾಡಿ. ಸರಿ ಡ್ಯಾಡ್, ಹೋಗಿ ಬರ್ತೀನಿ. ಐ ಆಮ್ ಗೋನಾ ಮಿಸ್ ಯು. ನಿಂತ್ಕೋ. ನಾನು ನಿನ್ನ ಜೊತೆ ಮಾತಾಡಬೇಕು. ಮೇಲ್ಗಡೆ ಬಾ. ಡ್ಯಾಡ್, ನನಗೆ ಟೈಮ್ ಆಗ್ತದೆ, ನಾನು ಹೊರಡಬೇಕು. ಏನೇ ಇದ್ರೂ ಫೋನಲ್ಲಿ ಮಾತಾಡೋಣ. ನಾನು ನೇರವಾಗಿ ಮಾತಾಡಬೇಕು. ಮೇಲ್ಗಡೆ ಬಾ. ರೀ, ಅದೇನಿದ್ರು ಇಲ್ಲೇ ಮಾತಾಡ್ಬೋದಲ್ವಾ? ಮೇಲ್ ಯಾಕೆ? ಕೆಳಗಡೆ ಏನಂದ್ಯೋ ಹೇಳೋ ಇವಾಗ. ಡ್ಯಾಡ್, ನಾನೇನು ಹೇಳಿದೆ? ಏನು ಹೇಳೇ ಇಲ್ವಲ್ಲ? ಏಯ್, ಕೊಲೆ ಗಡಕ ಅದು ಇದು ಅಂತೆಲ್ಲ ಹೇಳ್ತಿದ್ದಿಲ್ಲ. ಹೇಳಿ ಮಗ. ಕೂಲ್ ಡ್ಯಾಡ್, ಕೂಲ್. ಏನ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದೀಯಾ? ಏನೋ ಗೊತ್ತಿದೆ ನಿನಗೆ? ಏನೋ ದೊಡ್ಡದಾಗಿ ನಾಗಗಳು ಅಂದೆ, ಈಗ ಹೇಳು. ಅದು ಯಾಕೆ ಮಾತು ತಡವರಿಸ್ತಾ ಇದ್ದೆ? ಹೇಳು. ಏನ್ ಡ್ಯಾಡ್, ಹೆದರಿಸ್ತಾ ಇದ್ದೀರಾ? ನಾನು ಅದಕ್ಕೆಲ್ಲ ಬಗ್ಗಲ್ಲ ಡ್ಯಾಡ್. ನೀವು ಧ್ವನಿ ಜೋರು ಮಾಡಿದ ತಕ್ಷಣ ಹೆದರ್ಕೊಳ್ಳೋ ಕ್ಯಾಟಗರಿಲಿ ನನಗಿಲ್ಲ. ಆಚೆ ಬಂದಿದ್ದೀನಿ ಡ್ಯಾಡ್. ಅಂದ್ರೆ ನನಗೆ ನಿಮ್ಗೆಲ್ಲ ಸತ್ಯಗಳು ಗೊತ್ತಿದೆ. ನಿಮ್ಮ ಆಟ ನನ್ನ ಮುಂದೆ ನಡೆಯಲ್ಲ. ಏನ್ ಸತ್ಯ ಗೊತ್ತು ನಿನಗೆ? ನೀವು ನಾಗಸರ್ಪನ ಕೊಂದ ಕೊಲೆಗಡೆಗ. ಈ ಮನೆಗೆ ಸರ್ಪದೋಷ ತಟ್ಟೋ ಹಾಗೆ ಮಾಡಿದವ್ರು ನೀವು. ಸರ್ಪದಿಂದ ತಪ್ಪಿಸ್ಕೊಳ್ಳೋಕೆ ಕ್ಷಣ ಕ್ಷಣಕ್ಕೂ ಹೋರಾಡೋರು ನೀವು. ತ್ರಿವಿಕ್ರಮ್, ನಾಲ್ಗೆ ಮಿತಿ ಮೀರ್ತಾ ಇದೆ. ಯಾರ ಎದುರುಗಡೆ ನಿಂತು ಮಾತಾಡ್ತಾ ಇದೆಯಾ ಅಂತ ನೆನಪಿದ್ಯಾ? ಗೊತ್ತಿರೋದಕ್ಕೆ ಎದುರು ನಿಂತಿರೋದು. ನಂಗೆಲ್ಲ ಸತ್ಯನ ಗೊತ್ತಾಗಿದೆ ಡ್ಯಾಡ್. ನಾನು ಹುಟ್ಟಿದ ದಿನಾನೇ ನಾಗಸರ್ಪನ ಕೊಂದಿದ್ದೆ. ಅದು ಗಂಡ ಸರ್ಪನ. ನೀವು ಗಂಡು ಸರ್ಪನ ಕೊಂದಿರೋ ಕಾರಣಕ್ಕೆ ನಿಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಹೆಣ್ಣು ಸರ್ಪ ಭೂಮಿಗೆ ಬಂದಿದೆ. ಅದೇ ಹಾವೆ ನಮ್ಮ ಮನೆ ಸುತ್ತಮುತ್ತ ಓಡಾಡಿ ನಮಗೆ ತೊಂದರೆ ಕೊಡ್ತಾ ಇರೋದು. ಆಮ್ ಐ ರೈಟ್ ಡ್ಯಾಡ್? ನಿನಗೆ ಯಾರೋ ಇದನ್ನೆಲ್ಲ ಹೇಳಿದ್ದು? ಸತ್ಯನ ಸುಳ್ಳು ಅಂತ ಕೇಳಿದ್ದು. ತ್ರಿವಿಕ್ರಮ್, ಹುಡುಗಾಟ ಆಡ್ಬೇಡ. ನನಗೆ ಕೋಪ ಬಂದ್ರೆ ಚೆನ್ನಾಗಿರಲ್ಲ. ಓ ಭ್ರಮೆ ಡ್ಯಾಡ್, ನಿಮ್ಮಿಂದಾನೆ ಮನೆಯವರೆಲ್ಲ ಸರ್ಪದ ಕಾಟದಿಂದ ಹೆದರ್ಕೊಂಡಿದ್ದಾರೆ.
ಇದಕ್ಕೆಲ್ಲ ಕಾರಣ ನೀವೇ ಡ್ಯಾಡ್. ಮನೆಯವರೆಲ್ಲ ನೆಮ್ಮದಿ ಕಳ್ಕೊಂಡ್ ಬದುಕ್ತಾ ಇದ್ದಾರೆ. ಕೊನೆಗಾರ ನೀವು.